ಊಟಿ ಊತಕಮಂಡ್ ಅಥವಾ ಉದಗಮಂಡಲಂ ಅಂತ ಕರೆಯೋ ಈ ಜಾಗದ ಪ್ರಕೃತಿ ಮತ್ತೆ ಕ್ಲೈಮೇಟ್ಗೆ ಎಷ್ಟು ಫೇಮಸ್ ಅನ್ನೋದು ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು. ನಮ್ ಪೇರೆಂಟ್ಸು ಮತ್ತೆ ಗ್ರ್ಯಾಂಡ್ ಪೇರೆಂಟ್ಸ್ ಟೈಮ್ ಅಲ್ಲಿ ಮೂವಿ ಶೂಟಿಂಗ್ಸ್ಗೆ ಮತ್ತೆ ಹನಿಮೂನ್ ಡೆಸ್ಟಿನೇಷನ್ಸ್ಗೆ ಊಟಿ ತುಂಬಾ ಫೇಮಸ್ ಆಗಿತ್ತು. ಬಟ್ ಈಗ ಇದು ಟೂರಿಸ್ಟ್ ಅಟ್ರಾಕ್ಷನ್ ಆಗಿದೆ. ಆದ್ರೆ ನಾನು ಈ ಊಟಿ ಸೀರೀಸ್ ಅಲ್ಲಿ ಇಲ್ಲಿ ರೋಡ್ ಟ್ರಿಪ್ ಅನ್ನೋದು ಎಷ್ಟು ಸುಂದರವಾಗಿರುತ್ತೆ, ಎಷ್ಟು ಅಡ್ವೆಂಚರಸ್ ಆಗಿರುತ್ತೆ, ಮತ್ತೆ ತುಂಬಾ ಕಮ್ಮಿ ಜನಕ್ಕೆ ಗೊತ್ತಿರುವಂತಹ ಅಥವಾ ಇಲ್ಲಿನ ಲೋಕಲ್ಸ್ಗೆ ಮಾತ್ರ ಗೊತ್ತಿರುವಂತಹ ರೂಟ್ಸ್ ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನೀವೇನಾದ್ರೂ ನೆಕ್ಸ್ಟ್ ಊಟಿಗೆ ಪ್ಲಾನ್ ಮಾಡ್ತಿದ್ರೆ ಡೆಫಿನೆಟ್ ಆಗಿ ನನ್ ಊಟಿ ಸೀರೀಸ್ ನ ಮಿಸ್ ಮಾಡ್ತೀರಾ, ಕಂಪ್ಲೀಟ್ ಆಗಿ ನೋಡಿ ಅಂಡ್ ನನ್ ರೆಕಮೆಂಡೇಶನ್ಸ್ ನ ಕನ್ಸಿಡರ್ ಮಾಡಿ. ಡೆಫಿನೆಟ್ ಆಗಿ ನಿಮ್ ಟ್ರಿಪ್ ಅನ್ನೋದು ತುಂಬಾ ಮೆಮೊರಬಲ್ ಆಗಿರುತ್ತೆ ಮತ್ತೆ ಅಡ್ವೆಂಚರಸ್ ಆಗಿರುತ್ತೆ. ಜನರಲ್ ಆಗಿ ಬ್ಯಾಂಗ್ಳೂರಿಂದ ಊಟಿಗೆ ಹೋಗೋರೆಲ್ಲ ವಯ ಮೈಸೂರ್ ಹೋಗ್ತಾರೆ. ಆದ್ರೆ ನಾನು ಫಸ್ಟ್ ಬ್ಯಾಂಗ್ಳೂರಿಂದ ಕೊಯಂಬತ್ತೂರ್ಗೆ ಹೋದೆ. ಪ್ರತಿದಿನ ರಾತ್ರಿ 9:40ಗೆ ಶಾಂತಿನಗರ್ ಬಸ್ ಸ್ಟಾಪ್ ಇಂದ ರಾಜಹಂಸ ಬಸ್ ಕೊಯಂಬತ್ತೂರ್ಗೆ ಹೊರಡುತ್ತೆ. ಸೊ ನಾನು ಆ ಬಸ್ ನ ಕ್ಯಾಚ್ ಮಾಡಿ ಕೊಯಂಬತ್ತೂರ್ಗೆ ಮಾರ್ನಿಂಗ್ 5 o'clock ರೀಚ್ ಆದೆ. ಸೊ ನನ್ ಪ್ಲಾನ್ ಏನು ಅಂತಂದ್ರೆ ಕೊಯಂಬತ್ತೂರಲ್ಲಿ ಸ್ಕೂಟಿನ ರೆಂಟ್ಗೆ ಹೈರ್ ಮಾಡ್ಕೊಂಡು ಅಲ್ಲಿಂದ ಊಟಿಗೆ ಹೋಗೋದು. ನನ್ ಬಸ್ ಡ್ರಾಪಿಂಗ್ ಲೊಕೇಶನ್ ಬಂದು ಕೊಯಂಬತ್ತೂರಲ್ಲಿ ಗಾಂಧಿಪುರಂ ಬಸ್ ಸ್ಟಾಪ್. ಇಲ್ಲಿ ಸುತ್ತಮುತ್ತ ಗಾಡಿಗಳು ರೆಂಟ್ಗೆ ಸಿಗುತ್ತೆ. 24/7 ಓಪನ್ ಇರುತ್ತೆ. ಈ ಮ್ಯಾಪ್ ಅಲ್ಲಿ ಕಾಣಿಸ್ತಿರೋ ಹಾಗೆ ನಿಮ್ಗೆ ಬಸ್ ಸ್ಟಾಪ್ ಹತ್ತಿರದಲ್ಲೇ ಅಂದ್ರೆ 1 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲೇ ನಿಮ್ಗೆ ವೆಹಿಕಲ್ ರೆಂಟ್ಗೆ ಆಪ್ಷನ್ಸ್ ತುಂಬಾ ಬೇಜಾನ್ ಸಿಗುತ್ತೆ. ಬಟ್ ನನ್ ರೆಕಮೆಂಡೇಶನ್ ಏನು ಅಂತಂದ್ರೆ ನೀವು ಫಸ್ಟ್ ಬುಕಿಂಗ್ ಮಾಡ್ಕೊಂಡು ಅವ್ರ ವೆಬ್ಸೈಟ್ ಅಲ್ಲಿ ಆಮೇಲೆ ಇಲ್ಲಿ ಬಂದು ನೀವು ಗಾಡಿನ ಪಿಕಪ್ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ಒಂದೊಂದ್ಸಲ ಪೀಕ್ ಸೀಸನ್ ಏನಾದ್ರು ಇದ್ರೆ ನಿಮ್ಗೆ ಇಲ್ಲಿ ವೆಹಿಕಲ್ ಅನ್ನೋದು ಸಿಗೋದಿಲ್ಲ. ಯಾವ್ದು ಸಿಗುತ್ತೋ ಅದನ್ನ ತಗೊಂಡ್ ಹೋಗ್ಬೇಕಾಗಿ ಬರುತ್ತೆ. ಸೊ ಅದಕ್ಕೆ ಬೆಟರ್ ಏನು ಅಂತಂದ್ರೆ ಫಸ್ಟ್ ನೀವು ಬುಕ್ ಮಾಡ್ಕೊಳ್ಳಿ, ಇಲ್ಲ ಕಾಂಟ್ಯಾಕ್ಟ್ ಮಾಡಿ ನನ್ಗೆ ಈ ತರ ರಿಕ್ವೈರ್ಮೆಂಟ್ ಇದೆ ಅಂತ ಫಸ್ಟ್ ಮಾತಾಡ್ಕೊಂಡು ಕಮಿಟ್ ಆಗಿ ಆಮೇಲೆ ಇಲ್ಲಿ ಬಂದು ಗಾಡಿನ ಪಿಕ್ ಮಾಡ್ಕೊಳ್ಳಿ. ವೆಬ್ಸೈಟ್ ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ, ಚೆಕ್ ಮಾಡೋದನ್ನ ಮಿಸ್ ಮಾಡಬೇಡಿ. ಇನ್ನ ಕೊಯಂಬತ್ತೂರಿಂದ ಊಟಿಗೆ ನಾನ್ ಸೆಲೆಕ್ಟ್ ಮಾಡಿರೋ ರೂಟು ವಯಾ ಮೆಟ್ಟುಪಾಳ್ಯಂ ಅಂಡ್ ಕೋಟಗಿರಿ. ಕುನೂರ್ ಕಡೆಯಿಂದಾನು ಹೋಗ್ಬೋದು, ಬಟ್ ಸದ್ಯಕ್ಕೆ ನಾನೀಗ ಪ್ಲಾನ್ ಮಾಡಿರೋದು ಮೆಟ್ಟುಪಾಳ್ಯಂ ಮತ್ತೆ ಕೋಟಗಿರಿ ಕಡೆಯಿಂದ ಹೋಗಿ ನಾನು ಊಟಿಗೆ ರೀಚ್ ಆಗ್ತೀನಿ. ಸೊ ಡಿಸ್ಟೆನ್ಸ್ ಬಂದು ಅಪ್ರಾಕ್ಸಿಮೇಟ್ ಆಗಿ 90 ಕಿಲೋಮೀಟರ್ಸ್ ಆಗುತ್ತೆ ಊಟಿ ರೀಚ್ ಆಗಕ್ಕೆ. ಸೊ ಫಸ್ಟ್ 45 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಿದ್ರೆ ಮೆಟ್ಟುಪಾಳ್ಯಂ ರೀಚ್ ಆಗ್ತೀವಿ. ಸೊ ಮೆಟ್ಟುಪಾಳ್ಯಂ ಮುಂಚೆನೆ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಬೇಕು, ಆಮೇಲೆ ನಮ್ಗೆ ಫುಡ್ ಆಪ್ಷನ್ಸ್ ಅನ್ನೋದು ತುಂಬಾ ಕಮ್ಮಿ ಇರುತ್ತೆ. ಇನ್ನು ಟ್ರಾನ್ಸ್ಪೋರ್ಟೇಷನ್, ಬೈಕ್ ರೆಂಟಲ್ ಎಕ್ಸ್ಪೆನ್ಸಸ್, ಸ್ಟೇ ಆಪ್ಷನ್ಸ್ ಮತ್ತೆ ಫುಡ್ ರಿಲೇಟೆಡ್ ಏನೇ ರಿಲೇಟೆಡ್ ಎಕ್ಸ್ಪೆನ್ಸಸ್ ಇರಲಿ ಅದ್ರ ಬಗ್ಗೆ ನಾನು ವಿಡಿಯೋ ಕೊನೆಯಲ್ಲಿ ಮೆನ್ಷನ್ ಮಾಡ್ತೀನಿ ಅಂಡ್ ಐಟನರಿ ಕೂಡ ವಿಡಿಯೋ ಕೊನೆಯಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಸ್ಕಿಪ್ ಮಾಡಿರೋ ಪೂರ್ತಿ ವಿಡಿಯೋನ ನೋಡಿ. ನಾನ್ ರೆಂಟಿಗೆ ಹೈರ್ ಮಾಡಿದ ಗಾಡಿ ಬಂದು ಡಿಯೋ. ನನ್ಗೆ ಗೇರ್ ಗಾಡಿ ಓಡ್ಸಕ್ ಬರಲ್ಲ, ಇನ್ನ ನನ್ ಬೈಕ್ ಓಡ್ಸೋದ್ ಕಲ್ತಿಲ್ಲ. ಸೊ ಅದಕ್ಕೆ ನಾನು ಡಿಯೋ ಗಾಡಿನ ಹೈರ್ ಮಾಡ್ಕೊಂಡಿದ್ದೀನಿ. ನನ್ಗೆ ಸಿಟಿನಲ್ಲಿ ಗಾಡಿ ಓಡಿಸಿ ಚೆನ್ನಾಗಿ ಅಭ್ಯಾಸ ಇದೆ, ಬಟ್ ಫಸ್ಟ್ ಟೈಮು ಈ ತರ ಘಾಟ್ ರೋಡ್ ನಲ್ಲಿ ಈ ಏರ್ ಪಿನ್ ಕರ್ವ್ಸ್, ಈ ಡೆಡ್ಲಿ ರೋಡ್ಗಳಲ್ಲಿ ನಾನು ಓಡಿಸ್ತಾ ಇರೋದು ಫಸ್ಟ್ ಟೈಮು. ಸೊ ಐ ಹೋಪ್ ಏನು ಆಗ್ದಿರಾ ಸೇಫ್ ಆಗಿ ಟ್ರಿಪ್ ನ ಮುಗಿಸ್ತೀನಿ ಅಂತ ಅನ್ಕೊಂತಾ ಇದ್ದೀನಿ. ಸೊ ಜನರಲ್ ಆಗಿ ಬ್ಯಾಂಗ್ಳೂರಿಂದ ಊಟಿಗೆ ಬರೋರೆಲ್ಲ ಮೈಸೂರ್ ಮೇಲೆ ಬರ್ತಾರೆ. ಅಂದ್ರೆ ಮೈಸೂರ್ ವಯಾ ಬಂಡೀಪುರ್ ಮತ್ತೆ ಮಧುಮಲೈ ಫಾರೆಸ್ಟ್ ಆ ರೂಟ್ ಅಲ್ಲಿ ಊಟಿ ರೀಚ್ ಆಗ್ತಾರೆ. ಇನ್ಫ್ಯಾಕ್ಟ್ ನಾನು ಆ ರೂಟ್ ನ ಕೂಡ ಕವರ್ ಮಾಡ್ತೀನಿ. ಈ ನನ್ನ 4 days ಟ್ರಿಪ್ ಅಲ್ಲಿ ಆಲ್ಮೋಸ್ಟ್ ನಾನು ಊಟಿ ಸರೌಂಡಿಂಗ್ಸ್ ಅಲ್ಲಿ ಇರುವಂತ ಎಲ್ಲಾ ರೂಟ್ ನಾನು ಕವರ್ ಮಾಡ್ತೀನಿ. ಸೊ ಈ ಕೋಟಗಿರಿನ ನಾನು ಮಿಸ್ ಮಾಡಬಾರ್ದು ಅಂತ ಅನ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನು ಕೊಯಂಬತ್ತೂರ್ಗೆ ಹೋಗಿ ಅಲ್ಲಿಂದ ಮೆಟ್ಟುಪಾಳ್ಯಂ ವಯಾ ಕೋಟಗಿರಿ ಕಡೆಯಿಂದ ನಾನು ಊಟಿ ರೀಚ್ ಆಗ್ತೀನಿ. ಅಂಡ್ ಎಸ್, ವೆಲ್ಕಮ್ ಟು ನೀಲ್ಗಿರೀಸ್. ನಾನೀಗ ನೀಲ್ಗಿರೀಸ್ ಮೌಂಟೇನ್ಸ್ ಅಲ್ಲಿ ಇದ್ದೀನಿ. ನಾನು ಈ ರೂಟ್ ಚೂಸ್ ಮಾಡಕ್ಕೆ ಮೇನ್ ರೀಸನ್ ಇದೆ, ಈ ತರ ವ್ಯೂ ಪಾಯಿಂಟ್ಸ್ ಈ ರೂಟ್ ಅಲ್ಲಿ ತುಂಬಾನೇ ಇದೆ ಅಂಡ್ ಎಸ್ಪೆಷಲಿ ನೀಲ್ಗಿರಿ ವಾಸನೆ ಅಂತೂ ಈ ಜರ್ನಿ ಪೂರ್ತಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಡೆಫಿನೆಟ್ ಆಗಿ ನೀವು ಊಟಿ ಪ್ಲಾನ್ ಮಾಡಿದ್ರೆ ಈ ರೂಟ್ ನ ಮಿಸ್ ಮಾಡ್ಲೇಬೇಡಿ. ಇಲ್ಲೆಲ್ಲ ಟೀ ಪಾರ್ಕ್ ಅನ್ನೋ ಕಲ್ಚರ್ ಜಾಸ್ತಿ. ನೀವ್ ನೋಡ್ತಿದ್ದೀರಲ್ಲ ಈ ತರ ಟೀ ಸ್ಟಾಲ್ಸ್ ಇಲ್ಲಿ ರೋಡ್ ಅಲ್ಲೂ ಸಿಗುತ್ತೆ ನಿಮ್ಗೆ. ನಮ್ ಓನ್ ವೆಹಿಕಲ್ಸ್ ಇಲ್ಲಾಂದ್ರೆ ಈ ತರ ಗಾಡಿಗಳನ್ನ ರೆಂಟ್ ತಗೊಂಡ್ಬರೋದ್ರಿಂದ ಈ ತರ ಅಡ್ವಾಂಟೇಜ್ ಜಾಸ್ತಿ. ಎಲ್ಲಂದ್ರೆ ಅಲ್ಲಿ ನಮ್ಗೆ ಎಲ್ಲಿ ಮನ್ಸಾಗುತ್ತೋ ಅಲ್ಲಿ ನಾವು ನಿಲ್ಲಿಸ್ಬೋದು. ಬಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಆಪ್ಷನ್ಸ್ ಇರೋದಿಲ್ಲ. ಯಾವಾಗ್ಲೂ ಡೆಸ್ಟಿನೇಷನ್ಸ್ ಗಿಂತ ಜರ್ನಿನೇ ತುಂಬಾ ಸುಂದರವಾಗಿರುತ್ತೆ. ಒಳ್ಳೆ ಅನುಭೂತಿಗಳು, ಒಳ್ಳೆ ಅನುಭವಗಳು ಮತ್ತೆ ಒಳ್ಳೆ ಲೈಫ್ ಚೇಂಜಿಂಗ್ ಲೆಸನ್ಸ್ ನ ಕೂಡ ಕಲಿತೀವಿ ನಾವು. ಸೊ ಪ್ರತಿ ಜರ್ನಿನೂ ಎಂಜಾಯ್ ಮಾಡಿ. ಈ ಬೋರ್ಡ್ ನೋಡಿ, ಕ್ಯಾಮ್ರಾನಲ್ಲಿ ಸರಿಯಾಗಿ ಕಾಣಿಸ್ತಿಲ್ಲ ಅನ್ಸುತ್ತೆ. ವೆಲ್ಕಮ್ ಟು ಕ್ವೀನ್ ಆಫ್ ಹಿಲ್ಸ್ ಅಂತ ಹಾಕಿದ್ದಾರೆ. ಇಲ್ಲಿ ರೈಡ್ ಮಾಡ್ತಿರೋದು ಒಂಥರ ಏನೋ ಮನ್ಸಿಗೆ ತುಂಬಾ ಖುಷಿ ಆಗ್ತಿದೆ. ಒಳ್ಳೆ ಎಕ್ಸ್ಪೀರಿಯನ್ಸ್, ಒಂಥರ ಒಳ್ಳೆ ಅನುಭೂತಿ ಆಗ್ತಿದೆ. ವೆದರ್ ನೋಡಿ ಹೇಗಿದೆ, ಫುಲ್ಲು ಮಂಜು. ಆಕ್ಚುಲಿ ಬೆಂಗಳೂರಲ್ಲೆಲ್ಲ ಎಷ್ಟು ಟೆಂಪರೇಚರ್ ಹೈ ಇದೆ,
ನಾನ್ ಅನ್ಕೊಂಡಿದ್ದೆ ಇಲ್ಲಿ ಸ್ವಲ್ಪ ಆದ್ರೂ ಬಿಸಿಲಿರುತ್ತೆ ಅಂತ, ಅಷ್ಟಿಲ್ಲ ಅಂದ್ರೂ ಸ್ವಲ್ಪ ಬಿಸಿಲಿರುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಕಂಪ್ಲೀಟ್ ಆಪೋಸಿಟ್ ವೆದರ್ ಇಲ್ಲಿ. ತುಂಬಾ ಚಳಿ ಆಗ್ತಿದೆ, ಓಡಿಸ್ತಾ ಇದ್ರೆ ಗಾಳಿನಲ್ಲಿ ತಣ್ಣಗೆ ಗಾಳಿ ಬೀಸ್ತಾ ಇದ್ರೆ ಚಳಿ ಚಳಿ ಆಗ್ತಿದೆ. ಬಟ್ ಒಳ್ಳೆ ಒಂಥರ ಇದೆ ಫೀಲಿಂಗು, ತುಂಬಾ ಚೆನ್ನಾಗಿದೆ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಪರ್ಪಲ್ ಫ್ಲವರ್ಸ್. ರೋಡ್ ಪೂರ್ತಿ ಬರೀ ಇದೆ. ನೋಡಕ್ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ. ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಈ ತರ ಇರುತ್ತೆ ಅಂತ. ವಾವ್, ತುಂಬಾ ಚೆನ್ನಾಗಿದೆ. ರೋಡ್ ಪೂರ್ತಿ ಇದೆ ಈ ತರನೇ. ಎರಡೆರಡು ಕಿಲೋಮೀಟರ್ಗೂ ಈ ತರ ವ್ಯೂ ಪಾಯಿಂಟ್ಸ್ ಕಾಣಿಸಿದ್ರೆ ನಾನು ನಿಜವಾಗ್ಲೂ ಎಷ್ಟು ಸಲ ಗಾಡಿ ನಿಲ್ಸಿದೀನೋ ಐಡಿಯಾನೇ ಇಲ್ಲ. ಆಕ್ಚುಲಿ ನಾನು ಕೊಯಂಬತ್ತೂರಿಂದ ಮಾರ್ನಿಂಗ್ 6:30 ಹೊರಟಿದ್ದು. ಈಗ ಆಲ್ರೆಡಿ 11 ಆಗಿದೆ. 2.5 ಅವರ್ ತೋರಿಸ್ತಿತ್ತು ಮ್ಯಾಪ್ ಅಲ್ಲಿ ರೀಚ್ ಆಗಕ್ಕೆ ಊಟಿ. ಬಟ್ ನಾನು ಸ್ಟಿಲ್ ಇಷ್ಟೊತ್ತಾದ್ರೂ ಕೂಡ ನಾನು ಇನ್ನ ಇಲ್ಲೇ ಇದ್ದೀನಿ. ಏನೋ ಮಾಡಕ್ ಆಗೋದಿಲ್ಲ. ನಾನು ಹೇಳ್ದಂಗೆ ಜರ್ನಿನ ಎಂಜಾಯ್ ಮಾಡ್ಬೇಕು ಅಷ್ಟೇ. ಇಲ್ಲಿ ಕಾಣಿಸ್ತಿರೋ ಟೀ ಪಾರ್ಕ್ ಈ ರೂಟ್ ಅಲ್ಲಿ ತುಂಬಾ ಫೇಮಸ್. ಇಲ್ಲಿ ಎಂಟ್ರಿ ಫೀ ಮತ್ತೆ ಪಾರ್ಕಿಂಗ್ ಫೀಸ್ ಕೂಡ ಇದೆ. ಆಕ್ಚುಲಿ ನಾವು ಗಾಡಿನ ಹೊರಗಡೆನೆ ಪಾರ್ಕ್ ಮಾಡಿ ಹೋಗ್ಬೋದು, ಅವಾಗ ಪಾರ್ಕಿಂಗ್ ಫೀಸ್ ಕಟ್ಟೋಷ್ಟಿರೋದಿಲ್ಲ. ಒಳಗಡೆ ತುಂಬಾ ದೂರ ಏನು ಇಲ್ಲ, ಒಂದ್ 350 ಮೀಟರ್ಸ್ ವಾಕ್ ಮಾಡ್ಬೇಕಾಗತ್ತೆ ಅಷ್ಟೇ. ಒಳಗಡೆ ಇಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಹೇಳ್ಕೊಳ್ಳೋ ಅಂತದ್ ಏನು ಇಲ್ಲ. ಜಸ್ಟ್ ಕಂಟಿನ್ಯೂಸ್ ಆಗಿ ಡ್ರೈವಿಂಗ್ ಮಾಡಿದ್ರೆ ಇಲ್ಲೊಂದ್ ½ ಅವರ್ ಬ್ರೇಕ್ ತಗೊಂಡು ಒಂದ್ ಟೀ ಕುಡ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಮತ್ತೆ ಜರ್ನಿ ಕಂಟಿನ್ಯೂ ಮಾಡ್ಬೋದು. ಇಲ್ಲಿ ಮಕ್ಕಳಿಗೆ ಆಟ ಆಡಕ್ಕೆ ಪ್ಲೇ ಏರಿಯಾ ಕೂಡ ಇದೆ. ಮತ್ತೆ ಇಲ್ಲಿ ಗಿಡಗಳನ್ನ ಪರ್ಚೇಸ್ ಮಾಡ್ಬೇಕು ಅನ್ಕೊಳ್ಳೋರ್ಗೆ ಇಲ್ಲಿ ವೆರೈಟಿ ಆಗಿರುವಂತ ಟೀ ಪ್ಲಾಂಟ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಬೇಕಂತಂದ್ರೆ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಲೊಕೇಶನ್ ದೊಡ್ಡ ಬೆಟ್ಟ ಪೀಕ್. ಇಲ್ಲಿ ಕ್ರೌಡ್ ಅಂತೂ ತುಂಬಾನೇ ಇದೆ. ಹೊರಗಡೆ ಲೈನ್ ಆಗಿ ಫುಡ್ ಸ್ಟಾಲ್ಸ್ ಇದೆ. ಈ ಚಳಿಗೆ ಬಿಸಿ ಬಿಸಿಯಾಗಿ ಕಡಲೆಕಾಯಿ, ಜೋಳ ಮತ್ತೆ ಕಾವರ್ ಕಡಲೆ ಇದನ್ನೆಲ್ಲ ಬೇಯಿಸಿ ಉಪ್ಪು ಖಾರ ಹಾಕಿ ಸಲಾಡ್ ತರ ಮಾಡಿ ಮಾರ್ತಿದ್ದಾರೆ. ಮತ್ತೆ ಬಿಸಿ ಬಿಸಿಯಾಗಿ ಮ್ಯಾಗಿ ಕೂಡ ಸಿಗ್ತಿದೆ. ನಾನು ಜೋಳ ತಗೊಂಡು ನೆಕ್ಸ್ಟ್ ಹಾಗೆ ನಡ್ಕೊಂಡು ಹೋದ್ರೆ ಲೈನಕ್ ಶಾಪಿಂಗ್ ಇದೆ. ಶಾಪಿಂಗ್ ಇಂಟ್ರೆಸ್ಟ್ ಇರೋರ್ಗಂತೂ ಇಲ್ಲಿ ಒಳ್ಳೆ ಆಪ್ಷನ್. ಪ್ರತಿಯೊಂದು ದಿಕ್ಕಲ್ಲೂ ಸುತ್ತ ಒಂದೊಂದು ವ್ಯೂ ಪಾಯಿಂಟ್ಸ್ ಕಾಣಿಸುತ್ತೆ. ಇಲ್ಲಿಂದ ನಾನು ಡೈರೆಕ್ಟ್ ಆಗಿ ರೂಮ್ಗೆ ಹೋದೆ. ನಾನ್ ಬುಕ್ ಮಾಡ್ಕೊಂಡಿದ್ ರೂಮ್ ಬಂದು ಈ ಗೋಲ್ಡನ್ ಸ್ಪ್ರಿಂಗ್ಸ್ ಅನ್ನೋ ಹೋಟೆಲ್ ಅಲ್ಲಿ. ಬನ್ನಿ ರೂಮ್ ತೋರಿಸ್ತೇನೆ. ಈ ಜಾಗ ಊಟಿ ಸೆಂಟರ್ ಇಂದ 5 ಕಿಲೋಮೀಟರ್ಸ್ ದೂರದಲ್ಲಿದೆ. ಆಕ್ಚುಲಿ ಊಟಿ ಸೆಂಟರ್ ಅಂದ್ರೆ ಸ್ವಲ್ಪ ಕೆಯಾಟಿಕ್ ಆಗಿರುತ್ತೆ ಅಂತ ನಾನು ಸ್ವಲ್ಪ ಹೊರಗಡೆ ಔಟ್ಸ್ಕರ್ಟ್ ಅಲ್ಲಿ ರೂಮ್ ತಗೊಂಡೆ. ಹೆಂಗೋ ನನ್ನ ಹತ್ರ ಗಾಡಿ ಇದೆ ಅಂಡ್ ನನ್ ಐಟ್ನರಿಗೆ ಈ ಜಾಗ ಪರ್ಫೆಕ್ಟ್ ಪ್ಲೇಸ್. ಈ ರೂಮು ನನಗೆ ಪರ್ ಡೇ 2000 ರುಪೀಸ್ಗೆ ಸಿಕ್ತು. ಬಜೆಟ್ ಟ್ರಾವೆಲಿಂಗ್ ವಿಷಯಕ್ಕೆ ಬಂದ್ರೆ ಇದು ತುಂಬಾನೇ ಎಕ್ಸ್ಪೆನ್ಸಿವ್. ನಾನ್ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದು ಹಾಸ್ಟೆಲ್ಸ್ಗೆ, ಬ್ಯಾಕ್ ಪ್ಯಾಕರ್ಸ್ಗೆ ಅದೇ ಅಲ್ವಾ ಮೇನು. ಬಟ್ ಆದ್ರೆ ನನ್ಗೆ ಎಲ್ಲೂ ಇಲ್ಲಿ ಸಿಕ್ಲಿಲ್ಲ. ಆಲ್ರೆಡಿ ಫಸ್ಟ್ ಡೇ ಬುಕ್ ಮಾಡ್ಕೋಬೇಕಿತ್ತು. ಅಂದ್ರೆ ಇದು ಪೀಕ್ ಸೀಸನ್ ಇತ್ತು. ಪೀಕ್ ಸೀಸನ್ ಯಾಕೆ ಅಂತಂದ್ರೆ ಫೆಸ್ಟಿವಲ್ ಇತ್ತು ಮುಸ್ಲಿಮ್ಸ್. ಸೊ ಇಲ್ಲಿ ತುಂಬಾ ಜನ ಕ್ರೌಡ್ ನೀವೇ ನೋಡಿದ್ರಲ್ಲ, ಅದಕ್ಕೋಸ್ಕರ ನನ್ಗೆ ಎಲ್ಲೂ ಹಾಸ್ಟೆಲ್ಸ್ ಸಿಗ್ಲಿಲ್ಲ.
ಸೊ ನಾನು ಅದಕ್ಕೆ ಈ ಪ್ರಾಪರ್ಟಿ ನಂಗೆ ತುಂಬಾ ಇಷ್ಟ ಆಯ್ತು. ಸೊ ನಾನು ಅದಕ್ಕೆ ಇಲ್ಲಿ ಪ್ರಿಫರ್ ಮಾಡಿದೆ. ಬಟ್ ನೀವೇನಾದ್ರೂ ಬ್ಯಾಕ್ ಪ್ಯಾಕರ್ಸ್ ಆಗಿದ್ರೆ ಫಸ್ಟ್ ಹಾಸ್ಟೆಲ್ಸ್ ನ ಬುಕ್ ಮಾಡ್ಕೊಂಡ್ಬಿಡಿ ಫಸ್ಟೇ. ಇಲ್ಲ ಅಂತಂದ್ರೆ ಈ ತರ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಇದು ನನ್ನ ಫೇವ್ರೇಟ್ ಪಾರ್ಟ್, ಬಾಲ್ಕನಿ ಮತ್ತೆ ವ್ಯೂ. ಫ್ಯಾಮಿಲೀಸ್ಗಂತೂ ಇದು ಹೈಲಿ ರೆಕಮೆಂಡೆಡ್. ಸ್ವಲ್ಪ ರಿಲ್ಯಾಕ್ಸ್ ಆಗಿ ಫ್ರೆಶ್ ಅಪ್ ಆಗಿ ಹೊರಗಡೆ ಹೊರಟೆ. ಇದು ಊಟಿ ಬೊಟಾನಿಕಲ್ ಗಾರ್ಡನ್. ಬೆಂಗಳೂರಲ್ಲಿ ನಮ್ ಲಾಲ್ಬಾಗ್ ಇದೆಯಲ್ಲ ಆ ತರ. ಇದನ್ನ ಗವರ್ಮೆಂಟ್ ಅವರೇ ಮೇಂಟೈನ್ ಮಾಡ್ತಿರೋದು. ಇಲ್ಲೂ ಕೂಡ ಗ್ಲಾಸ್ ಹೌಸು ಮತ್ತೆ ಇಟಾಲಿಯನ್ ಗಾರ್ಡನ್ ಅಂತ ಸ್ಮಾಲ್ ಸೆಕ್ಷನ್ಸ್ ಇದೆ. ಬಟ್ ಲಾಲ್ಬಾಗ್ ಅಷ್ಟು ದೊಡ್ಡದಂತೂ ಅಲ್ಲ. ಜಸ್ಟ್ ನೀವು ಫ್ಯಾಮಿಲಿ ಜೊತೆ ಏನಾದ್ರು ಬಂದ್ರೆ ಇಲ್ಲಿ ಒಂದು 1 hour ಇಲ್ಲ 2 hours ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಜಸ್ಟ್ ರಿಲ್ಯಾಕ್ಸಿಂಗ್ ಪ್ಲೇಸ್ ತರ ಇದೆ. ಇದು ಗಾರ್ಡನ್ ಪಕ್ಕದಲ್ಲೇ ಇರುವಂತಹ ಟಿಬೇಟಿಯನ್ ಮಾರ್ಕೆಟ್. ಶಾಪಿಂಗ್ ಇಂಟ್ರೆಸ್ಟ್ ಇರೋರು ಇಲ್ಲಿ ಶಾಪಿಂಗ್ ಮಾಡಿ, ಶಾಪಿಂಗ್ ಇಂಟ್ರೆಸ್ಟ್ ಇಲ್ಲೇ ಇರೋರು ವಿಂಡೋ ಶಾಪಿಂಗ್ ಮಾಡಿ. ಈವ್ನಿಂಗು ಆರಾಮಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿಂದ ನಾನು ಡೈರೆಕ್ಟ್ ಆಗಿ ರೂಮ್ ಹೊರಟೆ. ಸೊ ಇವತ್ತಿಗೆ ಇಲ್ಲಿನ ಎಪಿಸೋಡ್ ಎಂಡ್ ಮಾಡ್ತಿದ್ದೀನಿ. ಇವತ್ ನೀವು ನೋಡಿದ್ದು ಜಸ್ಟ್ ಟ್ರೈಲರ್ ಮಾತ್ರನೇ. ಇನ್ನ ನೆಕ್ಸ್ಟ್ ಬರೋ ಎಪಿಸೋಡ್ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಸೊ ಮಿಸ್ ಮಾಡ್ದಿರಾ ಎಲ್ಲಾ ಎಪಿಸೋಡ್ಸ್ ನ ನೋಡಿ. ಬಾಯ್ ಹೇಳಕ್ಕೂ ಮುಂಚೆ ಒಂದ್ಸಲ ಡೇ 1 ಐಟ್ನರಿ ಮತ್ತೆ ಎಕ್ಸ್ಪೆನ್ಸಸ್ ನ ನೋಡೋಣ. ಡೇ 1 ನನಗೆ 4420 rupees ಖರ್ಚಾಗಿದೆ. ಸೊ ಆಕ್ಚುಲಿ ನಾನೀಗ ಸ್ವಲ್ಪ ಟಿಪ್ಸ್ ಕೊಡ್ತೀನಿ. ಸೊ ನೀವು ಅದನ್ನ ಫಾಲೋ ಆದ್ರೆ 2500 ಇಂದ 3000 ಒಳಗಡೆ ನಿಮ್ ಖರ್ಚನ್ನ ಇಟ್ಕೋಬಹುದು. ಜಾಸ್ತಿ ಎಕ್ಸ್ಪೆನ್ಸಸ್ ಹೋಗೋದೆ ಟ್ರಾನ್ಸ್ಪೋರ್ಟೇಶನ್ ಮತ್ತೆ ಸ್ಟೇ ನಲ್ಲಿ. ನನಗ್ ಜಾಸ್ತಿ ಖರ್ಚಾಗಿದ್ದು ಸ್ಟೇ ನಲ್ಲಿ 2000 ರೂಪಾಯಿ ಒಂದಿನಕ್ಕೆ ಅನ್ನೋದು ತುಂಬಾ ದೊಡ್ಡದು. ಸೊ ಇದನ್ನ ಹೇಗ್ ಕಮ್ಮಿ ಮಾಡ್ಕೊಬಹುದು ಅಂತಂದ್ರೆ, ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಅಪ್ಲಿಕೇಶನ್ ವಿಗೋ ಅಂತ. ಸೊ ಇದ್ರಲ್ಲಿ ಬೇರೆ ಬುಕಿಂಗ್ ವೆಬ್ಸೈಟ್ಸ್ ಅಲ್ಲೆಲ್ಲ ಎಷ್ಟು ಕಮ್ಮಿಗೆ ರೂಮ್ಸ್ ಅವೈಲಬಲ್ ಇರುತ್ತೋ ಅದನ್ನೆಲ್ಲ ಫಿಲ್ಟರ್ ಮಾಡಿ ಇದು ನಿಮ್ಗೆ ಒಂದು ಲಿಸ್ಟ್ ಕೊಡುತ್ತೆ. ಸೊ ಆಫ್ ಸೀಸನ್ ಅಲ್ಲಿ ಏನಾದ್ರು ಹೋದ್ರೆ ಇಲ್ಲಿ 600 ಇಂದಾನು ನಿಮ್ಗೆ ಹಾಸ್ಟೆಲ್ಸ್ ಅನ್ನೋದು ಸಿಗುತ್ತೆ. ಸೊ 1500 ಆ ರೇಂಜ್ ಅಲ್ಲಿ ನಿಮಗೆ ರೂಮ್ಸ್ ಸಿಗುತ್ತೆ. ಈ ಅಪ್ಲಿಕೇಶನ್ ತುಂಬಾನೇ ಯೂಸರ್ ಫ್ರೆಂಡ್ಲಿ. ಇಲ್ಲಿ ನಿಮ್ಗೆ ಫಿಲ್ಟರ್ ಆಪ್ಷನ್ಸ್ ತುಂಬಾನೇ ಅವೈಲಬಲ್ ಇರುತ್ತೆ. ಸೊ ನಿಮ್ಗೆ ಯಾವ ಪ್ರಾಪರ್ಟಿ ಇಷ್ಟ ಆಗುತ್ತೋ ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ ಅದು ನಿಮ್ಮನ್ನ ಆ ಪರ್ಟಿಕ್ಯುಲರ್ ಬುಕಿಂಗ್ ವೆಬ್ಸೈಟ್ಗೆ ರೀಡೈರೆಕ್ಟ್ ಮಾಡುತ್ತೆ. ಸೊ ಅಲ್ಲಿ ನೀವು ಬುಕ್ ಮಾಡ್ಕೊಬಹುದು. ಇನ್ನ ಟ್ರಾನ್ಸ್ಪೋರ್ಟೇಶನ್ ವಿಷಯಕ್ಕೆ ಬಂದ್ರೆ, ಬಸ್ ಬದಲು ನೀವು ಟ್ರೈನ್ ಅಲ್ಲಿ ಬಂದ್ರೆ ಅಲ್ಲಿ ಕೂಡ ಕಾಸ್ಟ್ ಕಟಿಂಗ್ ಮಾಡ್ಬೋದು. ಆದ್ರೆ ಬೈಕ್ ರೆಂಟ್ ವಿಷಯಕ್ಕೆ ಬಂದ್ರೆ ಇಲ್ಲಿ ಪರ್ ಡೇ 1000 rupees ಹೇಳಿದ್ರು. ಬಾರ್ಗೇನ್ ಮಾಡದ್ಮೇಲೆ 700ಗೆ ಸಿಕ್ತು. ಬಟ್ ಅದಕ್ಕಿಂತ ಕೆಳಗಡೆ ಸಿಕ್ಕಿದ್ರೆ ಅದ್ ನಿಜವಾಗ್ಲೂ ನಿಮ್ಮ ಅದೃಷ್ಟನೇ. ಈ ರೆಂಟಲ್ ಫೀ ಜೊತೆಗೆ ನೀವು ಡೆಪಾಸಿಟ್ ಅಂತ 2000 rupees ಪೇ ಮಾಡ್ಬೇಕಾಗತ್ತೆ. ಸೊ ಈ ಅಮೌಂಟು ಎಲ್ಲಾ ಕಡೆನೂ ಸೇಮ್ ಇರಲ್ಲ, ವೇರಿ ಆಗತ್ತೆ. ಒಬ್ಬೊಬ್ರು 1000 rupees ತಗೊಂತಾರೆ. ಸೊ ನನಗೆ 2000 rupees ತಗೊಂಡ್ರು. ಗಾಡಿ ರೆಂಟ್ ತಗೊಂಡಿದ ತಕ್ಷಣ ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ, ನೀವು ಗಾಡಿನ ಫುಲ್ ಚೆಕ್ ಮಾಡ್ಕೊಂಡು ಏನಾದ್ರೂ ಸ್ಕ್ರಾಚಸ್ ಇದೆಯಾ, ಡ್ಯಾಮೇಜ್ ಇದೆಯಾ ಅಂತ ಫೋಟೋ ತಕೊಳ್ಳಿ ಮತ್ತೆ ವಿಡಿಯೋ ಕೂಡ ತಕೊಳ್ಳಿ. ಯಾಕೆ ಅಂತಂದ್ರೆ ಏನಾದ್ರೂ ಸ್ವಲ್ಪ ಏನಾದ್ರೂ ಯಾಮಾರಿದ್ರೆ ಇಲ್ಲಿ ಯಾಮಾರ್ಸೋರು ತುಂಬಾ ಜನ ಇರ್ತಾರೆ. ಸೊ ಅದಕ್ಕೆ ನಮ್ ಹುಷಾರಲ್ಲಿ ನಾವಿರ್ಬೇಕು. ಇನ್ನ ಪೆಟ್ರೋಲ್ ವಿಷಯಕ್ಕೆ ಬಂದ್ರೆ, ನೀವು ಅಪ್ ಹಿಲ್ ಹೋಗೋದ್ರಿಂದ ಅಂದ್ರೆ ಬೆಟ್ಟ ಮೇಲೆ ಹೋಗೋದ್ರಿಂದ ನಿಮಗೆ ಪೆಟ್ರೋಲ್ ಅನ್ನೋದು ತುಂಬಾ ಜಾಸ್ತಿ ಕುಡಿಯುತ್ತೆ ಗಾಡಿ. ಸೊ ಏನು ಮಾಡಕ್ಕಾಗಲ್ಲ, ಪೆಟ್ರೋಲ್ ಖರ್ಚಾಗೇ ಆಗುತ್ತೆ. ಇನ್ನ ನಿಮ್ ಟ್ರಿಪ್ ಬಜೆಟ್ ಅಂಡರ್ ಅಲ್ಲೇ ಇರ್ಬೇಕು ಅಂತಂದ್ರೆ ಫುಡ್ಗೆ ಮ್ಯಾಕ್ಸಿಮಮ್ ಪರ್ ಡೇ 500 rupees ಮೇಲೆ ಖರ್ಚು ಮಾಡಕ್ ಹೋಗ್ಬಿಡಿ. ಬಟ್ ಎಂಡ್ ಆಫ್ ದ ಡೇ ಇದು ಇಂಡಿವಿಜುವಲ್ ಪ್ರಿಫರೆನ್ಸಸ್. ಬಟ್ ಇದನ್ನ ಕೂಡ ಕನ್ಸಿಡರ್ ಮಾಡಿದ್ರೆ ನಮ್ ಟ್ರಿಪ್ ಬಜೆಟ್ ಅಲ್ಲೇ ಇರುತ್ತೆ. ಈ ಟ್ರಾವೆಲಿಂಗ್ ಜೊತೆ ನಾನು ಫುಲ್ ಟೈಮ್ ಜಾಬ್ ಕೂಡ ಮಾಡೋದ್ರಿಂದ ನಾನು ಲಾಂಗ್ ವೀಕೆಂಡ್ ಅನ್ನೋದನ್ನ ಚೂಸ್ ಮಾಡ್ತೀನಿ ಟ್ರಾವೆಲ್ ಮಾಡೋದಕ್ಕೆ. ಆದ್ರೆ ನೀವು ಏನಾದ್ರೂ ವೀಕ್ ಡೇಸ್ ಅಲ್ಲಿ ಹೋದ್ರೆ, ಇಲ್ಲಾಂತಂದ್ರೆ ಆಫ್ ಸೀಸನ್ ಅಲ್ಲಿ ಹೋದ್ರೆ ನೀವು ನನಗಾಗಿರೋ ಎಕ್ಸ್ಪೆನ್ಸಸ್ ಗಿಂತ ತುಂಬಾನೇ ಕಮ್ಮಿನಲ್ಲಿ ನೀವು ಟ್ರಿಪ್ ನ ಮುಗಿಸ್ಬೋದು. ನನ್ನ ಟಿಪ್ಸ್ ನೆಲ್ಲಾನು ಫಾಲೋ ಮಾಡಿ ಡೆಫಿನೆಟ್ ಆಗಿ ನೀವು ಪರ್ ಡೇ 2500 ಇಂದ 3000 ಒಳಗಡೆನೆ ನೀವು ಲಕ್ಸುರಿಯಾಗಿ ಟ್ರಿಪ್ ನ ಮುಗಿಸಿರ್ತೀರಾ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಒಪಿನಿಯನ್ ನ ಕಮೆಂಟ್ ಮಾಡಿ ಶೇರ್ ಮಾಡಿ. ನೀವೇನಾದ್ರೂ ಚಾನೆಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಅಂಡ್ ಟೇಕ್ ಕೇರ್.